ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸಾರಿ ಮಿನಿ ವ್ಲಾಗ್ ಅಲ್ಲ, ಲಾಂಗ್ ವ್ಲಾಗ್ ಇದು. ಇವತ್ತೇನಪ್ಪ ಫುಲ್ ವಿಡಿಯೋ ಮಾಡ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಇದು ನಮ್ಮ ಅಣ್ಣನ ಮದುವೆ ಅರಿಶಿನ ಶಾಸ್ತ್ರ ಆಗಿರುತ್ತೆ, ಹಾಗಾಗಿ ಫುಲ್ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಅಷ್ಟೇ. ಯಾವುದೇ ಶಾಸ್ತ್ರ ಆಗಲಿ ಪೂಜೆ ಆಗಲಿ ಫಸ್ಟ್ ಕಂಕಣ ಕಟ್ಕೊಬೇಕಲ್ವ, ಅದಕ್ಕೆ ನಾನು ಕೂಡ ಕಟ್ಕೊತಾ ಇದ್ದೀನಿ. ಇದಾದಮೇಲೆ ಎಲ್ಲ ಏನು ಶಾಸ್ತ್ರ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದರೆ ಎಲ್ಲರೂ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಮೆಹಂದಿ ಶಾಸ್ತ್ರ ಮತ್ತು ಬಳೆ ಶಾಸ್ತ್ರ ಕೂಡ ಎಲ್ಲ ರೆಡಿ ಮಾಡಿದರು. ಇಷ್ಟೆಲ್ಲ ನೋಡೋ ಅಷ್ಟರಲ್ಲಿ ಪೂಜೆ ಮಾಡಬೇಕಾದ್ರೆ ವಿಡಿಯೋಗ್ರಾಫರ್ಸು ಮತ್ತು ಫೋಟೋಗ್ರಾಫರ್ಸ್ ಎಲ್ಲ ಪಾಪ ಇಲ್ಲಿ ನೋಡಿ ಅಲ್ಲಿ ನೋಡಿ ಅಂತ ಇರ್ತಾರಲ್ಲ, ಆ ಗ್ಯಾಪಲ್ಲೇ ನಾನು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಬಿಟ್ಟಿದ್ದೀನಿ, ನೋಡ್ಕೊಳ್ಳಿ. ಇದೆಲ್ಲ ಆದಮೇಲೆ ಅಯ್ಯೋ ಇದೆಲ್ಲ ಸ್ವಲ್ಪ ಬೋರಿಂಗ್ ಅನಿಸ್ಬೋದು, ಆದರೆ ಶಾಸ್ತ್ರಗಳು ಅನಿವಾರ್ಯ ಮತ್ತು ಅಗತ್ಯ ಕೂಡ. ಎಲ್ಲ ಮದುವೆ ಅಂತ ಬಂದುಬಿಟ್ರೆ ಶಾಸ್ತ್ರಗಳೇ ಜೋರು. ಇದೆಲ್ಲ ಮುಗಿಸ್ತಿದ್ದಾರೆ, ಅಷ್ಟರಲ್ಲಿ ನಾವು ಹೊರಗಡೆ ಹೋಗಿ ನೋಡೋಣ ಅನ್ನೋಷ್ಟರಲ್ಲಿ ಬೀಗರು ಕಡೆಯವರು ಬರ್ತಾ ಇದ್ದಾರೆ. ಇವರಿಗೆಲ್ಲ ಒಂದು ಹಾಯ್ ಹೇಳಿ ವೆಲ್ಕಮ್ ಮಾಡಿದ್ವಿ. ಇಷ್ಟರಲ್ಲಿ ಹೊರಗಡೆ ಚಪ್ಪರ ಕಟ್ತಾ ಇದ್ದಾರೆ ನಮ್ಮ ಅಣ್ಣ ಅವರೆಲ್ಲ. ಅದಾದಮೇಲೆ ನಾವು ಬಂದುಬಿಟ್ಟು ಮೇಲ್ಗಡೆ ಡೆಕೋರೇಷನ್ ಮಾಡಿದ್ರಲ್ಲ, ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿದ್ವಿ. ಇಷ್ಟರಲ್ಲಿ ನಮ್ಮ ಹುಡುಗಿರು ಒಂದು ವೀಡಿಯೋ ತೋರಿಸ್ಬಿಟ್ಟು ನಾವು ಕೂಡ ಈ ಥರ ಡ್ಯಾನ್ಸ್ ಮಾಡೋಣ ಅಂತ ಹೇಳ್ತಾಯಿದ್ರು. ಅಷ್ಟರಲ್ಲಿ ಎಲ್ಲರೂ ಎಂಟ್ರಿ ಆಗ್ತಿದ್ದಾರೆ, ಎಲ್ರಿಗೂ ಹಾಯ್ ಮಾಡಿ. ಎಲ್ರದ್ದು ಎಂಟ್ರಿ ಅಂತೂ ಆಯಿತು ಗೈಸ್. ಇವಾಗ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಮಾಡಬೇಕಲ್ವಾ, ಫಸ್ಟ್ ಬಳೆ ಶಾಸ್ತ್ರನೇ ಮಾಡ್ತಾಯಿದ್ರು. ಅದರಲ್ಲಿ ನಮ್ಮ ಅಮ್ಮನೇ ಬಳೆ ಇಡ್ತಾಯಿದ್ರು, ನಾನೇ ಫಸ್ಟ್ ಬಳೆ ಇಡ್ಸ್ಕೊಂಡೆ, ತುಂಬ ಚೆನ್ನಾಗಿ ಅನಿಸ್ತು. ಇದಾದಮೇಲೆ ಮದುಮಕ್ಕಳಿಗೆಲ್ಲ ಅರ್ಶಿನ ಸ್ಟಾರ್ಟ್ ಮಾಡಿದರು. ಅವ್ರಿಗೆ ಹಚ್ತೀವೋ ಇಲ್ಲೋ ಗೊತ್ತಿಲ್ಲ, ಫಸ್ಟ್ ನಾವು ಹಚ್ಕೊತೀವಿ, ಫಸ್ಟ್ ನಮ್ಮ ಆಂಟಿ ನಮಗೆ ಹಚ್ಚೋದ್ರಿಂದ ಶಾಸ್ತ್ರ ಸ್ಟಾರ್ಟ್ ಮಾಡಿದರು. ಅಷ್ಟರಲ್ಲಿ ನಾನು ಹೋಗ್ಬಿಟ್ಟು ನಮ್ಮ ಮಾಮ ಅವರಿಗೆ ಮತ್ತು ಆಂಟಿ ಎಲ್ರಿಗೂ ಅರ್ಶಿನ ಹಚ್ಚೋಕೆ ಬಂದೆ. ಇಷ್ಟೆಲ್ಲ ಚೆನ್ನಾಗಿ ಅರಿಶಿನ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ದೀವಲ್ಲ, ಇದೆಲ್ಲ ಏನಕ್ಕೆ ಮಾಡ್ಬೋದು, ನಿಮಗೇನಾದರೂ ಗೊತ್ತಿಲ್ಲ ಅಂದರೆ ಕೇಳಿ ಹೇಳ್ತೀನಿ. ಅರಿಶಿನ ಅನ್ನೋದು ಗುರುವಿನ ಸಂಕೇತ. ನಮ್ಮ ಯಾವುದೇ ಜೀವನದ ಪ್ರಾಮುಖ್ಯ ಘಟ್ಟ ಅಥವಾ ಏನೇ ಒಂದು ಕೆಲಸ ಮಾಡ್ತಾಯಿದ್ರು ಗುರುವಿನ ಒಂದು ಪ್ರಾಮುಖ್ಯತೆ ಇದ್ದೇ ಇರುತ್ತೆ. ಹಾಗಾಗಿ ಇದನ್ನು ಗುರುವಿನ ಸಂಕೇತವಾಗಿ ಹಚ್ತಾರೆ, ಮತ್ತು ನಮ್ಮ ಪ್ರೊಟೆಕ್ಷನ್ಗಾಗಿ ಮತ್ತು ವಧು ವರಗಳು ಮುಂದಿನ ಜೀವನದಲ್ಲಿ ಚೆನ್ನಾಗಿ ಸಂಸಾರ ಮಾಡಲಿ ಅಂತ ಹೇಳ್ಬಿಟ್ಟು ಹಚ್ತಾರಂತೆ. ನಾನು ಕೂಡ ಹೀಗೆ ಎಲ್ಲ ತಿಳ್ಕೊಂಡಿದ್ದೆ. ನಿಮಗೇನಾದರೂ ಗೊತ್ತಾಯಿದ್ರೆ ಕಮೆಂಟ್ ಮಾಡಿ. ಬಾಳ ದಾರಿಲಿ ಹೊಸ ಜೋಡಿ ಹೊರಟಿದೆ ಜೊತೆಗೂಡಿ, ಎಲ್ಲೆಲ್ಲೂ ತಳಿರು ತೋರಣ, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ. ಅಪ್ಪ ಎಲ್ಲ ಅರಿಶಿನ ಹಚ್ಚಿದ್ದು ಮೆಹಂದಿ ಹಾಕಿದ್ದೆಲ್ಲ ಮುಗೀತು. ಇವಾಗಂತೂ ತುಂಬ ಹೊಟ್ಟೆ ಗಡ ಅಂತಿತ್ತು. ಅಷ್ಟರಲ್ಲಿ ಊಟ ಮಾಡೋಣ ಅಂತ ಬಂದರೆ ಸಖತ್ತಾಗಿತ್ತು ಕಣ್ರಿ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಫೇವ್ರೆಟ್ ಫೋಟೋಶೂಟ್ ಮತ್ತು ವೀಡಿಯೋ ಶೂಟ್ ಮಾಡದೇ ಇದ್ದರೆ ಹೇಗೆ ಅಂತ ಹೇಳ್ಬಿಟ್ಟು ಅದು ಕೂಡ ಪ್ರಿಪೇರ್ ಮಾಡಿದ್ವಿ. ಅದು ಎಲ್ಲ ಮಾಡ್ತಾ ಇರಬೇಕಾದ್ರೆ ಟೀಮ್ ಗ್ರೋಮ್ ಅಂತ ಹೇಳ್ಬಿಟ್ಟು ಗಾಗಲ್ಸ್ ಮೇಲೆ ಬರೆದು ಅದು ಕೂಡ ಫೋಟೋಶೂಟ್ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ವಿ. ಅದರಲ್ಲೂ ಕೂಡ ಎಲ್ಲ ಫೋಟೋಶೂಟ್ ಎಲ್ಲ ಮಾಡಿದ್ವಿ. ಅರಿಶಿನ ಶಾಸ್ತ್ರ ಇಲ್ಲಿಗೆ, ಮತ್ತು ನಾಳೆ ರಿಸೆಪ್ಷನಿಂದ ಕೂಡ ವಿಡಿಯೋ ಹಾಕ್ತೀನಿ. ಅಲ್ಲಿವರೆಗೂ ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ, ಫಾಲೋ ಮಾಡ್ತಾಯಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.